ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಸರಣಿ ಮುಕ್ತಾಯವಾಗಿದೆ. ಈ ಒಂದು ಸರಣಿ ಏನಪ್ಪಾ ಅಂದರೆ ಸಮಬಲಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಸೌತ್ ಆಫ್ರಿಕಾ ಒಂದು ಪಂದ್ಯ ಗೆದ್ದರೆ ಟೀಮ್ ಇಂಡಿಯಾ ಒಂದು ಪಂದ್ಯ ಗೆದ್ದಿದೆ. ಇದರ ಮೊದಲನೇ ಪಂದ್ಯ ಇಂದಿಗ ಮಳೆಯಿಂದ ಕ್ಯಾನ್ಸಲ್ ಆಗಿತ್ತು. ಬಟ್ ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಏನಪ್ಪಾ ಅಂದರೆ ಒಂದು ಸೌತ್ ಆಫ್ರಿಕಾ ಗೆದ್ದರೆ ಇನ್ನೊಂದು ನಮ್ಮ ಟೀಮ್ ಇಂಡಿಯಾ ಗೆಲ್ತು. ಬಟ್ ಈ ಮೂಲಕ ಸರಣಿ ಸಮಬಲಗೊಂಡಿದೆ. ಈ ಒಂದು ಸರಣಿಯಲ್ಲಿ ಏನಪ್ಪಾ ಅಂದರೆ ಬೆಸ್ಟ್ ಇಂಪ್ಯಾಕ್ಟ್ ಫೀಲ್ಡರ್ ಅಂತ ಯಾರಿಗೆ ಅವಾರ್ಡ್ ಸಿಕ್ತಂತ ಕೇಳಿದರೆ ನೋಡ್ಬೋದು. ಇದು RCB ಅಭಿಮಾನಿಗಳಿಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ಒಂದು ಫೀಲ್ಡ್ ಅವಾರ್ಡ್ ಸಿಕ್ಕಿದ್ದು ಈಗ RCBಯ ಸ್ಟಾರ್ ಆಟಗಾರ ಅದು ಮೊಹಮ್ಮದ್ ಸಿರಾಜ್ ಅಂತ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ಅವರಿಗೆ ಈ ಬಾರಿಯ T20 ಸರಣಿಯಲ್ಲಿ ಏನಪ್ಪ ಅಂದರೆ ಬೆಸ್ಟ್ ಫೀಲ್ಡರ್ ಇಂಪ್ಯಾಕ್ಟ್ ಅವಾರ್ಡ್ ಕೂಡ ಸಿಕ್ತು. ಯಾಕೆ ಸಿಕ್ತು ಅಂತ ಕೇಳಿದರೆ ನೋಡ್ಬೋದು, ಸುಮಾರು ಕ್ಯಾಚಸ್ ಕೂಡ ಈ ಒಂದು ಪಂದ್ಯದಲ್ಲಿ ಹಿಡಿದ್ರು. ಬಟ್ ಸುಮಾರು ರನ್ಗಳನ್ನು ಕೊಡಿದ್ದೀಗ ಸಿರಾಜ್ ಅವರು ತಡೆದಿದ್ದಾರೆ. ಹೀಗಾಗಿ ಬಾಲಿಂಗ್ನಲ್ಲಿ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟರು. ಈ ಒಂದು ಕಾರಣಕ್ಕೆ ಈಗ ಸಿರಾಜ್ ಅವರಿಗೆ ಬೆಸ್ಟ್ ಇಂಪ್ಯಾಕ್ಟ್ ಫೀಲ್ಡರ್ ಅಂತ ಸೌತ್ ಆಫ್ರಿಕಾ T20 ಸರಣಿಯಲ್ಲಿ ಸಿಕ್ಕಿದೆ. ಇದು ನಮಗೂ ಕೂಡ ಇದೀಗ ಸಂತೋಷದ ವಿಷಯ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಜಾಯಿನ್ ಆಗಿ. ಅಲ್ಲಿ ಕೂಡ ಇದೀಗ ಸ್ಪೋರ್ಟ್ಸ್ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು.